10 ವರ್ಷದಲ್ಲಿ 33 ಲಕ್ಷ ಕೋಟಿ ರೂಪಾಯಿ ಮೊತ್ತದ 52 ಕೋಟಿಗೂ ಅಧಿಕ ಸಾಲಗಳ ನೀಡಿಕೆ. 70% ಫಲಾನುಭವಿಗಳು ಮಹಿಳಾ ಉದ್ಯೋಗಿಗಳು. ಸಾಲಗಳ ಅರ್ಧದಷ್ಟು ಮೊತ್ತ ಎಸ್ಸಿ, ಎಸ್ಟಿ ಮತ್ತು ಒಬಿಸಿ ಫಲಾನುಭವಿಗಳಿಗೆ. ಯಾವುದೇ ಭದ್ರತೆಯ ಅವಶ್ಯಕತೆ ಇಲ್ಲದ ಈ ಸಾಲ ಯೋಜನೆ ಯಾವುದು? ಹೊಲಿಗೆ ಘಟಕಗಳು ಮತ್ತು ಟೀ ಅಂಗಡಿಗಳಿಂದ ಹಿಡಿದು ಸಲೂನ್ಗಳು, ಮೆಕ್ಯಾನಿಕ್ ಅಂಗಡಿಗಳು ಮತ್ತು ಮೊಬೈಲ್ ರಿಪೇರಿ ವ್ಯವಹಾರಗಳವರೆಗೆ ಕೋಟ್ಯಂತರ ಸಣ್ಣ ಉದ್ಯಮಿಗಳು ಈಗ ಆತ್ಮವಿಶ್ವಾಸದಿಂದ ಮುಂದೆ ಬಂದಿದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಗೊತ್ತಾ? ಅವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಟ್ಟಿರುವ ವ್ಯವಸ್ಥೆಯಿಂದ ಇದು ಸಾಧ್ಯವಾಗಿದೆ. ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿ ರೂಪುಗೊಳ್ಳುವ ಕಾರ್ಪೊರೇಟ್ ಅಲ್ಲದ ಕೃಷಿಯೇತರ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಗೆ ಸಾಂಸ್ಥಿಕ ಸಾಲವನ್ನು ನೀಡುವ ಮೂಲಕ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಈ ಪ್ರಯಾಣಗಳನ್ನು ಬೆಂಬಲಿಸುತ್ತಿದೆ.